ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಹಲವೆಡೆ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಗಳಿದ್ದರೂ ಕೆಲವೊಂದೆಡೆ ಸಿಬ್ಬಂದಿಗಳ ಕೊರತೆ ಇದ್ದು, ಅದಕ್ಕಾಗಿ ನೀವು ನಾಮನಿರ್ದೇಶನಗೊಂಡ ಸದಸ್ಯರು ಸೇರಿಕೊಂಡು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಶಾಸಕ CS ನಾಡಗೌಡ ಅವರ ಆದೇಶದಂತೆ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ ಎಂದು ಗೆಳೆಯರ ಬಳಗದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ CB ಅಸ್ಕಿ ಹೇಳಿದರು. ಅವರು ಮಂಗಳವಾರ ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ಹಮ್ಮಿಕೊಂಡ ಗೌರವ ಸನ್ಮಾನ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಇನ್ನು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದಲ್ಲಿ YH ವಿಜಯಕರ, ಶಿಕ್ಷಕ ಶೇಖರ್ ಲಮಾನಿ, ಮಹಿಳಾ ಮುಖಂಡರಾದ ಸರಸ್ವತಿ ಪೀರಾಪುರ, ಗೆಳೆಯರ ಬಳಗದ ಮುಖಂಡರಾದ ಕಾಮರಾಜ್ ಬಿರಾದಾರ, ಮಹಿಳಾ ಮುಖಂಡರಾದ ಕವಿತಾ ದಡ್ಡಿ ಹಾಗೂ ಸನ್ಮಾನಿತರ ಪರವಾಗಿ AJ ದಕನಿ, ರಫೀಕ್ ಶಿರೋಳ, ದೀಪಾ ರತ್ನಶ್ರೀ ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಗೆ ನಾಮನಿರ್ದೇಶನಗೊಂಡ 8 ಸದಸ್ಯರಾದ ಸದಾಶಿವಮಠ, ಡಾಕ್ಟರ್ ವಿಜಯಕುಮಾರ್ ಗುಳಿ, ಶಿವನಗೌಡ ಪಾಟೀಲ್, ಮೊಹಮ್ಮದ್ ರಫೀಕ್ ಶಿರೋಳ, ಅಂಬರೀಶ್ ಬಿರಾದಾರ, ಮಹಬೂಬಿ ಭಾಗವಾನ, ಸಬಿತಾ ನಾಲತ್ವಾಡ, ನಿರ್ಮಲಾ ರಾಯಗೊಂಡ, ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಆಯ್ಕೆಯಾದ AJ ದಕನಿ, ಜಾನಪದ ಪರಿಷತ್ನ ತಾಲೂಕು ಅಧ್ಯಕ್ಷೆ ದೀಪಾ ರತ್ನಶ್ರೀ ಅವರಿಗೆ ಗೆಳೆಯರ ಬಳಗದಿಂದ ಗೌರವಿಸಿದರು. ಈ ಸಂದರ್ಭದಲ್ಲಿ ಗೆಳೆಯರ ಬಳಗದ ಮೆಹಬೂಬ್ ಗೋಳ್ಸಂಗಿ, ಮಾಜಿ ಪುರಸಭೆ ಅಧ್ಯಕ್ಷರು ಶ್ರೀಶೈಲ್ ಪೂಜಾರಿ, ಕರ್ನಾಟಕ ಬ್ಯಾಂಕ್ ನಿರ್ದೇಶಕರು T ವಿಜಯ್ ಭಾಸ್ಕರ, ಅಂಬರೀಶ್ ಗುಳಿ, ಅಶೋಕ ಚಟ್ಟೇರ್, ಸಂಗಪ್ಪ ಮಿಲಿನ್ಮನಿ, ಸಾಹೇಬ್ಲಾಲ್ ದೇಸಾಯಿ, ಜಹಾಂಗೀರ್ ಮುಲ್ಲಾ, ಸೋಮು ಮೆಟಿ, ವಿಲಾಸಗೌಡ ಪಾಟೀಲ್, ಹುಲಿಗೆ ಶಿಳಿಗೆರೆ, ರವಿ ಅಮರನ್ ಅವರ, ಜಾವೀದ್ ಇನಾಮದಾರ್, ಗೌರಿಶಂಕರ್ ಪುರಾಣಿಕ್ ಮಠ, ಆಸಿಫ್ ಔಟಿ, ಅಪ್ಪುಗೌಡ ಪಾಟೀಲ್, ರಾಜು ವಾಲಿಕಾರ್, ಹರೀಶ್ ಬೇವೂರ್, ಜಬ್ಬಾರ್ ಗೋಲಂದಾಜ್, ರಾಜು ರಾಯಗೊಂಡ್, ಭಗವಂತ್ ಕಬಾಡೆ, ರಂಜಾನ್ ನದಾಬ್, ದಾವಲ್ ಗುಳಸಂಗಿ, ಶರಣು ಅಮರನ್ ಅವರ, ಸಿದ್ದು ಮಠ, ಪ್ರೀತಿ ದೇಗ್ನಾಳ್, ಲಲಿತಾ ಇಲ್ಕಲ್, ಶೋಭಾ ಶಾಳಗಿ, ರೇಣುಕಾ ದೊಡ್ಡಮನಿ, ಲಲಿತಾ ಮುರಾಳ, ಅಕ್ಷತಾ ಚಲವಾದಿ, ಅಂಜನಾ ಬಿರಾದಾರ್, ಮಹಾದೇವಿ ಹಿರೇಮಠ, ಹೀನಾ ಮೂಲಿಮನಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು, ಗಣ್ಯ ವ್ಯಾಪಾರಸ್ಥರು, ಮುಖಂಡರು, ಗೆಳೆಯರ ಬಳಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಸ್ವಾಗತ ಸಿದ್ದನಗೌಡ ಬಿಜ್ಜೂರು, ಶ್ರೀಶೈಲ್ ಹೋಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಮಂಗಳವಾರ ಜರುಗಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಹಲವರು ಮಾತನಾಡಿದರು. ಯಾಕಂದ್ರೆ ಮೊನ್ನೆ ಒಂದು ಘಟನೆ ಇವತ್ತ ಪ್ರತಿಯೊಬ್ಬ ಮನುಷ್ಯನ ಹಿಂದಿನ ಜೀವನದಲ್ಲಿ ಆರೋಗ್ಯಕ್ಕೆ ಎಷ್ಟೇ ನಾವು ಮಹತ್ವ ಕೊಟ್ಟರು ಕಡಿಮೆನೆ. ಒಂದು 600ರಲ್ಲಿ ಒಂದು ಘಟನೆ ಆಯ್ತು ಮೊನ್ನೆ. 600 ನಮ್ಮ ಎಮ್ಮೆ ಬೆಳೆದ ಸರ್ ಅವತ್ತ ಅವರ ತಾಯಿಯವರು ಒಂದು ತೀವ್ರದಿಂದ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಯಾರು ವೈದ್ಯಾಧಿಕಾರಿಗಳು ಉದಾಹರಣೆ ಹೇಳೋ ಮಾತು. ಯಾಕಂದ್ರೆ ನಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರ ಅಲ್ಲಿ ಏನೇನು ಸಮಸ್ಯೆ ಇರ್ತದ 600ರಲ್ಲಿ. ಆದ್ರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತ ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ನರ್ಸ್ಗಳು ಯಾರು ಇಲ್ಲ ಸಂಬಂಧ ಆ ಉದ್ಯಮದಾಗಿ ಸ್ವಲ್ಪ ಪ್ರಥಮವಾಗಿ ಮೊದಲು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯಾಗಿ ಮುಂದುವರೆದ ಒಂದು ಅವಕಾಶ ಆಗ್ತದ. ಆ ಒಂದು ದಿಶೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ವಿಜಯಕುಮಾರ್ ಗುಳಿ ಸರ ಒಂದು ಅಧ್ಯಕ್ಷತೆಯಲ್ಲಿ ಕೇಂದ್ರ ಕಮಿಟಿ ಎಲ್ಲ ಸದಸ್ಯರು ಇವತ್ತ ನಾಮನಿರ್ದೇಶನ ನೋಡಿರಿ. ನಿಮ್ಮ ಕೆಲಸ ಇದ್ರ ಮುಂದೆ ಈ ಸರ್ಕಾರಿ ವೈದ್ಯಾಧಿಕಾರಿಗಳಿಗಿಂತಲೂ ತಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ ಅಂತ ಹೇಳಕ ನಾನು ವಿಚಾರ ಮಾಡಿ, ಅದೇ ರೀತಿಯಾಗಿ ಇವತ್ತು ನಾಲ್ಕು ಈ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ಬೋದು, ಅದೇ ರೀತಿ ಕಾಳಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ತದೆ, ತಮ್ಮ ವ್ಯಾಪ್ತಿಯೊಳಗ ತಂಗಡಿಗೆ ಬರ್ತದ, ಹಿರಿಯರು ಬರ್ತದ. ಏನು ಸರ್ಕಾರ ಇವತ್ತ ನಮ್ಮದೇ ಇರೋದ್ರಿಂದ ಮಾನ್ಯ ಶಾಸಕರು ಈಗಾಗಲೇ ತಮ್ಮ ನಾಮನಿರ್ದೇಶನಗೊಂಡಿದ್ದರಿಂದ ತಾವು ವಿಶೇಷವಾಗಿ ಸ್ವಲ್ಪ ಉದ್ಯಮ ಈ ಕ್ಷೇತ್ರದ ಜನತೆಗೆ ನಾವು ಏನು ಕೊಡುಗೆ ಕೊಡ್ಬೇಕಪ್ಪ ಅಂತಂದ್ರೆ ಇವತ್ತು ಅವರೆಲ್ಲ ನೀವೆಲ್ಲ ಕಮಿಟಿ ಪದಾಧಿಕಾರಿಗಳು ಶಾಸಕರ ಮೇಲೆ ಹೆಚ್ಚಿನ ಒಂದು ಒತ್ತಡವನ್ನು ಹಾಕಿ ವಿಶೇಷವಾಗಿ ಇನ್ನೂ 1 ಕೋಟಿ ಏನು ಸಬ್ ಸೆಂಟರ್ಸ್ ಇರ್ಬೋದು. ಮತ್ತೆ ಸಾಕು, ಅದು ಯಾರು ಏನು ಅಂತ ಕೇಳೋ ಪ್ರಶ್ನೆ ಇಲ್ಲ, ಎಲ್ಲರೂ ಬಂದ್ಬಿಡ್ತೀವಿ. ಈಗ ಯಾಕೆ ಬರ್ತೀವಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಅಲ್ಲಿ ಕುಂತ ಇಲ್ಲಿ ಕುಂತ ಅವನೇ ಹೇಳಿಲ್ಲ ಇವನೇ ಯಾವುದೂ ಇಲ್ಲ. ಎಲ್ಲವೂ ಸಾಮಾಜಿಕ ಸೇವೆ, ಎಲ್ಲವೂ ಭಗವಂತನಿಗೆ ಅರ್ಪಿತ, ಎಲ್ಲವೂ ಪ್ರೀತಿಯಿಂದ ಇರಬೇಕಾದಂತಹ ದೇಹವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಮಂತ್ CS ನಾಡಗೌಡ ಸಾಹೇಬರ ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ ತಡವಾದರೂ ಚಿಂತಿಲ್ಲ, ಉಳಿಸೋದು ನಮ್ಗೆ 2 ಸಲ ಬೇಗ ಏನು ತೀರ್ಮಾನ ಲೋಪಗಳು ಕಾಣ್ತಿರ್ತಾವೆ. ಆ ಲೋಪಗಳು ಸರಿಪಡಿಸಕ್ ಅವ್ರಿಗೆ ಏನು ತೊಂದರೆ ಐತಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಆ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾ, ಅದರ ಜೊತೆಗೆ ದೈಹಿಕ ಶಿಕ್ಷಣಾಧಿಕಾರಿ ಆಗಿ ಅತಿ ಸಣ್ಣ ಇಂಥ ಒಂದು ಅಭೂತಪೂರ್ಣ ಕಾರ್ಯಕ್ರಮವನ್ನ ನಮ್ಮ ಗೌಡರಾಗ್ಲಿ, ವಿಜಯಕರ್ ಸರ್ ಆಗ್ಲಿ, ಎಲ್ಲರೂ ಆಮೇಲೆ ಗುಳಸಂಗಿ ಅಣ್ಣವರಾಗ್ಲಿ ಇವರೆಲ್ಲರೂ ಕೂಡಿ ನಮ್ಮಂತ ಸಣ್ಣವ್ರನ್ನ ದೊಡ್ಡವ್ರನ್ನ ಗುರುತಿಸಿ ವೇದಿಕೆಯ ಮುಂಭಾಗದಂದು ಈ ಒಂದು ಸಮಾಜದ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ಸಹೋದರರು ಲಕ್ಷ್ಮೀ ಸರ್ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ದೈಹಿಕ ಪರಿವೀಕ್ಷಣಾಧಿಕಾರಿಯ ಹುದ್ದೆಗೆ ಇರುವಂತಹ ಸಂದರ್ಭದಲ್ಲಿ ನಾನು ಕೂಡ ಗೌರಿ ಭೇಟಿಯಾದೆ, ವಿಜಯಕರ್ ಅಣ್ಣವ್ರಿಗೆ ಭೇಟಿಯಾದೆ. ಅಣ್ಣವ್ರ ಈಗ ಎಲ್ಲರೂ
ಒಂದು ವಿಶ್ವಾಸದಿಂದ ಕರ್ಕೊಂಡು ಕೆಲಸ ಮಾಡುವಂತಹ ಒಬ್ಬರು ವ್ಯಕ್ತಿ ಇದಾರ. ಅವರನ್ನ ನಮಗೆ ನೀವು ಒಂದು ಅಧಿಕಾರವನ್ನ ಸ್ವೀಕರಿಸಿದ್ದೇ ಆದ್ರೆ ನಾವೆಲ್ಲ ಅಭಿವೃದ್ಧಿ ಹುಮ್ಮಸ್ಸಿಂದ ಕೆಲಸ ಅದಕ್ಕೆ ನಾವು ಏನ್ ವೇದಿಕೆ ಮಕ್ಕಳು ಕೆಲಸ ಮಾಡಿದ್ದು ಸುಮಾರು 8 ಜನ PS ಆಗಿದ್ದಾರೆ. ಅದರಲ್ಲಿ ಒಂದು ಲೇಡೀಸ್ ವಿಜಯಲಕ್ಷ್ಮಿ ಹ್ಯಾಂಗ ಗೊತ್ತಿಲ್ಲ. ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರಿಂದ ಚೇಂಜ್ ಆಗ್ತದೆ. ಸುಮಾರು 7 ಜನ ಆಲ್ರೆಡಿ PS ಕೆಲಸ ಮಾಡ್ತಾರೆ. ಶಿವಮೊಗ್ಗ, ಮಂಗಳೂರು, ದಾವಣಗೆರೆ ಬೇರೆ ಬೇರೆ ದಿನಾಂಕ ವ್ಯವಹಾರವನ್ನು ಪೂರೈಸ್ತಾರೆ. ಆದ್ರೆ ನಾನು ಬಹಳ ಒಳ್ಳೆ ಮಾಸ್ತರ ಕೆಲಸ ಮಾಡಿದ್ದೇವೆ. ಒಂದು ರೀತಿ ಪೊಲೀಸರು ಹೋಗಿದ್ದೇವೆ. ಯಾಕೆ ಡಿಸಿಪ್ಲಿನ್ ಬರುವಾಗ ಮಾಡಲೇಬೇಕಾಗ್ತದೆ. ಬೈತಾರೆ ಮಕ್ಕಳು ಬೈತಾರೆ. ಈಗ ಉಳಿಸ್ತಾರೆ ಸರ್ ನಮ್ಗೆ ನೀವು ಅವಾಗ ಬೈದೀವಿ, ನೀವು ಗಾಡಿ ಪಂಚರ್ ಮಾಡಿದ್ರಿ, ನಿಮ್ಮ ಗಾಡಿಗೆ ಗ್ಲಾಸ್ ಹೊಡೆದ್ರಿ ಇಲ್ಲ ಹೇಳ್ತಾರೆ. ಆಯ್ತು ಪನಿಷ್ಮೆಂಟ್ ಕೊಡಿದ್ದು ಇವಾಗ ಈ ಉದ್ಯೋಗ ಕಾರಣ ಅಂತ ಮತ್ತೆ ಮಹತ್ವದ ಕೆಲಸವನ್ನ ತಮ್ಮ ಪಿರಿಯಡ್ ಮಾಡಿ ತಮ್ಮ ಹೆಸರುವಾಸಿಗಳಾಗಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ತಮ್ಮ ಇದಕ್ಕಿಂತ ಹೆಚ್ಚಿನ ಹುದ್ದೆಗಳು ದೊರಕಲಿ ಅನ್ನುವಂತಹದ್ದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಎರಡು ಮಾತು. ಈಗ ಎಲ್ಲರಿಗೆ ಈ ಸನ್ಮಾನ ಕಾರ್ಯಕ್ರಮ ಯಾಕಂದ್ರೆ ಅವ್ರಿಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತೈತಿ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ನಿರ್ದೇಶನ ಆಗಿರುವಂತ ಎಲ್ಲಾ ಸದಸ್ಯರುಗಳು ಏನ್ ಮಾಡ್ಬೇಕಂದ್ರ ವಾರಕ್ಕೊಂದ್ಸರಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಜನರಿಗೆ ಬರುವಂತ ಸವಲತ್ತುಗಳು ಏನನ್ನೋದು ಅನ್ನೋದು ಮೊದಲು ನೀವು ತಿಳ್ಕೋಬೇಕು. ತಿಳ್ಕೊಂಡು ಗಲ್ಲಿಗೂ ಹೋಗಿ ಸವಲತ್ತುಗಳನ್ನು ಜನರಿಗೆ ತಿಳಿಸ್ಬೇಕು. ಸಾಕಷ್ಟು ಸವಲತ್ತುಗಳು ಗೌರ್ಮೆಂಟ್ ಇಂದ ಬರುವಂತ ಸವಲತ್ತುಗಳು ಏನಿರುವ ಅಂತ ಜನರಿಗೆ ಗೊತ್ತಿಲ್ಲ. ಅದನ್ನ ಮೊದಲ ನೀವು ತಿಳ್ಕೋಬೇಕು. ನೀವು ತಿಳ್ಕೊಂಡು ಜನರಿಗೆ ತಿಳಿಸ್ಬೇಕು. ಆಮೇಲೆ ಮೊನ್ನೆ ನಾವು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಣ್ಣಗೆ ಹೇಳಿದ್ವಿ, ಅವರಿಗೆ ರುಚಿ ಬಗ್ಸರು ಇಲ್ಲಿ ನಾವೆಲ್ಲ ಟಾಪ್ ಕೊಟ್ಟಿರ್ತೀವಿ ಅವ್ರಿಗೆ ಕಸ ತುಂಬಾಕ, ಯಾರು ಒಂದಿಷ್ಟು ಕಸನ ಹಾಕಲ್ಲ, ಏನ್ ಮಾಡ್ಬೇಕ್ರಿ ಅಂತ ಕೇಳಿದವ್ರು. ಅದಕ್ಕೆ ನಾವ್ ಹೇಳಿ ಆ ಟಬ್ಬಿಗೆ 10 ರೂಪಾಯಿ 20 ರೂಪಾಯಿ ಮಾಡ್ರಿ ನೀವು, ಆ ಕಸ ಎಲ್ಲರೂ ಕಳ ಮಾಡಕ್ ನಿಂತಿರ್ತಾರ. ಅವ್ರು ಆ ಟಬ್ಬನ್ನು ತುಂಬತೈತೆ, ನಿಮ್ಗೆ ಸ್ವಚ್ಛತಾನೇ ಇರ್ತೈತೆ. ಮಾರ್ಕೆಟ್ ಈ ಟೈಪ್ ಏನಾದ್ರು ನಮ್ಮ ಆಲೋಚನೆ ಮೂಲಕ ಯಾವುದೇ ಒಂದು ಮುದ್ದೆಗಳ ಸ್ವಚ್ಛತೆ ಇರುವುದನ್ನು, ಆಮೇಲೆ ನಿಮ್ಗೆ ಕೊಟ್ಟಂತ ನಿಮ್ಗೆ ಕೊಟ್ಟಂತ ಕೆಲಸಗಳನ್ನ ಏನ್ ಮಾಡ್ಬೇಕು, ನೀವು ಅತಿ ಗೌರವದಿಂದ ಇದನ್ನ ನಮ್ಮ ಮನುಷ್ಯರಿಗೆ ತುಂಬಾ ಖುಷಿಯಾಗ್ಯದ. ನಾ ಹೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರ ನಮ್ಮ ತಾಲೂಕಿನಲ್ಲಿ ಮಹಿಳೆಯರಿಗೆ ಎಷ್ಟೊಂದು ತೊಂದರೆಗಳ ಅದು ತಮಗೂ ಗೊತ್ತಿದ್ದಂತ ವಿಷಯನೇ ಇದೆ. ಅದಕ್ಕಾಗಿ ತಾವುಗಳು ಈ ನಾಮ ನಿರ್ದೇಶಕರೇನ ಆಯ್ಕೆ ಆಗಿದ್ದೀರಲ್ಲ, ನೀವು ನಿಮ್ಗೊಂದು ನಾನು ಜವಾಬ್ದಾರಿ ನಾವು ವೈಯಕ್ತಿಕವಾಗಿ ಹೇಳೋದ್ರಿಂದ ತಿಳ್ಕೊಳ್ಳಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ, ಇಡೀ ತಾಲೂಕಿನ ಪರವಾಗಿ, ಒಬ್ಬ ಮಹಿಳೆಯ ಪರವಾಗಿ ಹೇಳ್ತೀನಂತ ತಿಳ್ಕೊ. ಏನಪ್ಪಾ ಅಂತಂದ್ರ ಈಗ ಮಹಿಳೆಯರ ಕೆಲವೊಂದು ಗುಪ್ತ ಸಮಸ್ಯೆಗಳು ಮಾಡಿರ್ತಾವ. ಅದು ತನ್ನ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಆ ಮಹಿಳೆ ಹೇಳಿಕ್ಕೆ ಅಸಹ್ಯ ಮಾಡ್ಕೋತಾಳ. ಯಾರು ಅನ್ಯತಾ ಭಾವಿಸ್ಬಾರ್ದು. ಅದಕ್ಕೆ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ಒಂದು ವ್ಯವಸ್ಥೆ ಎಲ್ಲ ಬಡ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಅಂತಂದ್ರ ಈ ಒಂದು ಸೀಸನ್ ಆಗ್ಲಿ, ಈಗ ನೋಡ್ರಿ ಒಂದ್ ಸೀಸನ್ ಈಗ ಮಹಿಳೆಯರಿಗೆ ಏನಾಗ್ಬಿಟ್ಟದ ಪೇಂಟ್ ಹಾಕೊಳ್ಳುವಂತ ಶಕ್ತಿನೂ ಮಹಿಳೆಯರಿಲ್ಲ, ನಾವು ತಿನ್ನುವಂತ ಆಹಾರದಲ್ಲಿ ಶಕ್ತಿ ಇಲ್ಲ. ಹಿಂಗಾಗಿ ಏನಾಗ್ಬಿಟ್ಟದ ಈ ಪ್ರೈವೇಟ್ ಆಸ್ಪತ್ರೆಗಳಿಗೆ ಒಂದು ನಾವು ಕಮರ್ಷಿಯಲ್ ಬಿಸಿನೆಸ್ ಆದಂಗ ಆಗ್ಬಿಟ್ಟದ ಹಾಸ್ಪಿಟಲ್ಗಳು. ಇದು ಎಲ್ಲರಿಗೂ ನೀಗುವಂತದ್ದಲ್ಲ. ಈ ಬಡ ಬಗ್ಗರಿಗೆಲ್ಲ ಎಷ್ಟು ತೊಂದರೆ ಆಗತ್ತಪ್ಪ ಅಂದ್ರೆ ಇಲ್ಲೇ ಬಾಗೇವಾಡಿ ನೋಡ್ರಿ, ಈ ಕಾಳಿ ಅಂತ ಸದಸ್ಯರಾದ್ರೆ ಇವಾಗ ಜಿಲ್ಲಾ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದೆ. ಆದ್ರೆ ಇಷ್ಟು ಏನಾದ್ರು ಬೆಳೆದಿದ್ದಾರೆ. ಅದಕ್ಕೆ ಮೊದಲನೇ ಕಾರಣ ಅಪ್ಪಾಜಿನವರು, ಎರಡನೇ ಕಾರಣ ನಮ್ಮ ಕಮಲ ಬಿಡಾದ ಗೌಡ್ ಅಂತ ಈ ವೇದಿಕೆಯಲ್ಲಿ ಹೇಳಿಸಿಕೊಡ್ತೇನೆ. ಯಾಕಂದ್ರೆ ಪ್ರತಿಯೊಂದು ನನ್ನ ಚುನಾವಣೆಯಲ್ಲಿ ಪ್ರತಿಯೊಂದು ನನ್ನ ಏಳಿಗೆ ಕಾಣಿಸುತ್ತೇವೆ ಅಂದ್ರೆ ಕಮಲ ಬಿಡಾದ ಗೌಡ್. ಅದೇ ರೀತಿಯಾಗಿ ನಾವೆಲ್ಲ ಮಹಿಳೆಯರಿಗೆ ಈ ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡಿದ ಎಲ್ಲ ನನ್ನ ಕಮಲ ಗೆಳೆಯ ಬಿಡಾದವರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಲಿಚ್ಛೆಪಡ್ತೀನಿ. ಅದೇ ರೀತಿಯಾಗಿ ಕಮಲ ಬಿಡಾದ ಗೌಡರು ಈ ರಾಜ್ಯದಲ್ಲಿ ಮತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಮುದ್ದೇಗಳ ತಾಲೂಕಿನಲ್ಲಿ ಯಾರಾದರೂ ಸನ್ಮಾನ ಮಾಡುವ ಮತ್ತು ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಕಡು ಬಡವರಿಗೆ ಸೇವೆ ಮಾಡುವ ಗೆಳೆಯರ ಬಳಗ ಮುದ್ದೇಗಳ ತಾಲೂಕಿನಲ್ಲಿ ಉಳಿದ್ರೆ ಮಾತ್ರ ಕಾಮರಾಜ್ ಗೆಳೆಯರ ಬಳಗ ಅಂತೇಳಿ ಈ ವೇದಿಕೆಯಲ್ಲಿ ಹೇಳಲಿಚ್ಛೆಪಡ್ತೀನಿ. ನಿಜವಾಗ್ಲೂ ಯಾವುದೇ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಪುರಸಭೆ ಸದಸ್ಯರಾಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಅಥವಾ ಒಂದು ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರಾಗಲಿ ಆಯ್ಕೆ ಆದ್ರೆ ಅವರಿಗೆ ಕರೆದು ಪಕ್ಷಾತೀತವಾಗಿ ಸನ್ಮಾನ ಮಾಡುವ ಇಂಥ ಮಹನೀಯರು ಮುಂದಿನ ದಿನಮಾನದಲ್ಲಿ ಮುದ್ದೇಗಳ ತಾಲೂಕಿನಲ್ಲಿ
ಸ್ಥಾನಕ್ಕೆ ಇವತ್ತು ನಮಗೆ ಸನ್ಮಾನ ಮಾಡಿದಾರೆ. ಅಸ್ಕಿ ಫೌಂಡೇಶನ್ ವತಿಯಿಂದ ಇರ್ಬೋದು ಹಾಗೂ ಕಾಮರಾಜ್ ಬಿರಾದರ್ ಸರ್ ಎಲ್ಲ ಗೆಳೆಯರುಗಳು ಕೂಡ ಮಾಡ್ಯಾರ. ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಅವ್ರಿಗೆ ಈ ನಮ್ಮ ವೇದಿಕೆಯಿಂದ ಅವ್ರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂತಂದ್ರೆ ನಮ್ಮ ಮೇಲೆ ಒಬ್ಬ ಕಲಾವಿದೆಯಾಗಿ ಒಂದು ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಕೆಲವೊಂದು ವಿಷಯದಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಮ್ಮ ಮಹಿಳಾ ತಾಲೂಕು ಘಟಕ ಉದ್ಘಾಟನೆ ಮಾಡೋ ಮುಂದೆ ಸ್ವಲ್ಪ ಜನಕ್ಕೆ ಕೇಳ್ತೀವಿ, ಇನ್ನೂ ಸ್ವಲ್ಪ ಜನಕ್ಕೆ ಹೇಳಿಲ್ಲ. ಹಾಗೆ ನಮ್ಮ ಊರವ್ರು ಎಲ್ಲರೂ ಇದ್ರಿ. ಈ ಒಂದು ವಿಜಯ್ ಕುಮಾರ್ ಗುಳಿ ಡಾಕ್ಟರ್ ಸರ್ ಅವರು ಒಂದು ಎಲ್ಲ ಗಣ್ಯಮಾನ್ಯರ ಜೊತೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮುದ್ದೆ ಬೆಳೆದಾಗ ಹೆಚ್ಚಾಗಿ ನಾವು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ಅದು ಕಾಮರಾಜ್ ಬಿರಾದರ್ ಸರ್ ಇರ್ಬೋದು ಹಾಗೂ ನಮ್ಮ ಅಸ್ಕಿ ಫೌಂಡೇಶನ್ ಸರ್, ನಮ್ಮ ಅಸ್ಕಿ ಸರ್ ಇರ್ಬೋದು. ಇಂಥ ಒಂದು ಹಾಗೆ ಈ ಒಂದು ವಿಷಯದಲ್ಲಿ ನಾನು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವಿಷಯ ಆಗಲಿ ಅದನ್ನು ಪ್ರತಿ ಕ್ಷಣದಲ್ಲೇ ಅದನ್ನು ಮುಟ್ಟುವಂಗೆ ಎಲ್ಲರ ಮನಸ್ಸಿಗೆ ತಲುಪುವಂಗೆ ಬರೆದು ಕಳಿಸ್ತಾರೆ. ಅದೊಂದು ಭಾಳ ಹೆಮ್ಮೆ ಐತಿ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ನಾವು ಮಾತಾಡ್ಲಿಕ್ಕೆ ವೇದಿಕೆ ನಾನು ಯಾಕೆ ಕೇಳಿದೆ ಅಂದರೆ ನಾವು ಸಣ್ಣವರದೀವಿ, ಇಲ್ಲೆಲ್ಲರೂ ಸಮಾನ ಮನಸ್ಕರ ಗೆಳೆಯರ ಬಳಗಂತೈತಿ. ಮಾತಾಡೋ ಮಾತಲ್ಲಾಗಲಿ ಏನಾದರೂ ಸ್ವಲ್ಪ ದೋಷ ಹೇಳಿದ್ರೆ ಎಲ್ಲ ನಮ್ಮವ್ರು ಇರ್ತಾರೆ, ಒಂದು ಎತ್ತಿ ನಮ್ಮನ್ನು ಮುಂದಿನ ದಿನಮಾನಗಳಲ್ಲಿ ಬೆಳೆಸ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ವೇದಿಕೆಯನ್ನು ಕೇಳ್ತೀವಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ.